Hello students, welcome back to SciMath videos. ಇದೊಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ವಿಡಿಯೋ, ಡೂಸ್ ಅಂಡ್ ಡು ನಾಟ್ಸ್ ಫಾರ್ ಅಪ್ಕಮಿಂಗ್ ಪಬ್ಲಿಕ್ ಎಕ್ಸಾಮ್ಸ್. ಸೊ ಇದೊಂದು ಫಸ್ಟ್ ಎಕ್ಸಾಮ್ ನಿಮ್ಮ ಲೈಫಲ್ಲಿ. ಈ ಥರದ್ದು ತುಂಬ ಪಬ್ಲಿಕ್ ಎಕ್ಸಾಮು ನೀವು ಇನ್ನೂ ಬರೆಯೋದಿದೆ. ಸೊ ಇದನ್ನ ಏನೋ ನೀವು 2 ವರ್ಷ ಆದ್ಮೇಲೆ ವಾಪಸ್ ನೀವು 10th ಎಕ್ಸಾಮ್ ನೋಡಿದ್ರೆ ಈ ಎಕ್ಸಾಮ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಜಸ್ಟ್ ಫೀಲ್ ಲೈಕ್ ಯುವರ್ ನಾರ್ಮಲ್ ಆಗಿ ಇಷ್ಟು ವರ್ಷ ಎಕ್ಸಾಮ್ ಹೆಂಗ್ ಬರ್ದೆ ಆ ಥರ ಒಂದು ಎಕ್ಸಾಮ್ ಅನ್ಕೊಂಡು ಹೋಗಿ ತುಂಬಾ ಸ್ಟ್ರೆಸ್ ಅಪ್ ಆಗಬೇಡಿ. ಸೊ ನಾವು ಒಂದೊಂದೇ ಇವಾಗ ಕೆಲವು ಸಜೆಷನ್ಸ್ಗಳು, ಕೆಲವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ಇವತ್ತು ನಾಳೆ ಅಥವಾ ನಿಮ್ಮ ಎಕ್ಸಾಮ್ ಪ್ರೊಸೆಸ್ಸಲ್ಲಿ ಯಾರಾದರೂ ನಿಮಗೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಇದೇ ಕ್ವಶನ್ ಪೇಪರ್ ಬರುತ್ತೆ, ಇದೇ ಕ್ವಶನ್ ಬರುತ್ತೆ ಅಂತ ನಿಮ್ಗೆ ಕಳಿಸಿದ್ರೆ ಅದ್ರಲ್ಲಿ ನಂಬೇಡಿ. ಇನ್ನೊಂದು, ಅದನ್ನ ಫಾರ್ವರ್ಡ್ ಮಾಡಕ್ಕೂ ಹೋಗ್ಬೇಡಿ, ಅದೆಲ್ಲ ಮಾಲ್ ಪ್ರಾಕ್ಟೀಸ್. ಸೊ ನೋ ಇನ್ವಾಲ್ವ್ಮೆಂಟ್ ಇನ್ ಸಚ್ ಥಿಂಗ್ಸ್. ಸೊ ಮೊಬೈಲ್ ಮೆಸೇಜ್ ಬರುತ್ತೆ, ಈ ಥರ ಲೀಕ್ ಆಗಿದೆ ಅಂತಾರೆ, ಇದು ಯಾವುದಕ್ಕೂ ನಂಬಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಆ ಥರ ಲೀಕ್ ಆಗೋದೆಲ್ಲ ಇಂಪಾಸಿಬಲ್. ಸೊ ಅದು ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಇವತ್ತು ನಾಳಿದ್ದು ನಿಮ್ಮ ಎಕ್ಸಾಮ್ ಇರೋದ್ರಿಂದ ನಿಮಗೆ ಕೆಲವು ಸೆಂಟರ್ಸ್ ನೋಡೇ ಇಲ್ದಿರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಟೈಮ್ ಅದನ್ನ ನೋಡ್ತಿರ್ತೀರಾ ಆ ಸೆಂಟರ್ನ. ಸೊ ಅದಕ್ಕೆ ನೀವು ಅವತ್ತು ಬೆಳಿಗ್ಗೆ ಹೋಗಿ ಜಾಗ ಸಿಗ್ಲಿಲ್ಲ, ಹುಡ್ಕಕ್ಕಾಗ್ಲಿಲ್ಲ ಅನ್ನೋ ಟೆನ್ಷನ್ ಆಗೋ ಬದಲು ನಾಳೆ ಒಂದ್ಸತಿ ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ ಬರಕ್ಕಾದ್ರೆ ಒಳ್ಳೇದು. ಸ್ಕೂಲ್ ಎಲ್ಲಿದೆ ಅಂತ ನೋಡ್ಕೊಂಬಂದ್ರೆ ಸಾಕು. ಅದಕ್ಕೆ ನೀವಾದ್ರೂ ಹೋಗಿ, ಇಲ್ಲ ನಿಮ್ಮ ತಂದೆನಾದ್ರೂ ಯಾರಾದ್ರೂ ಒಬ್ರು ಕಳಿಸ್ಬಿಟ್ಟು ಅದು ಅಡ್ರೆಸ್ ಕರೆಕ್ಟಾಗಿ ತಿಳ್ಕೊಂಬನ್ನಿ. ಯಾಕಂದ್ರೆ ಅವತ್ತು ನೀವು ಹೋಗ್ಬೇಕಾಗತ್ತೆ, ಗೊತ್ತಿರ್ಬೇಕು ಎಕ್ಸಾಕ್ಟ್ಲಿ. ಅಥವಾ ಯಾವ ಬಸ್ಸಲ್ಲಿ ಹೋಗ್ಬೇಕಂತಾರ ತಿಳ್ಕೊಂಬನ್ನಿ. ಬೆಟರ್, ನನ್ನ ಒಪಿನಿಯನ್ನು, ರಿಕ್ವೆಸ್ಟ್ ಮಾಡಿ ನಿಮ್ಮ ಪ್ಯಾರೆಂಟ್ಗೋ ನಿಮ್ಮ ಫ್ರೆಂಡ್ಗೋ ಡ್ರಾಪ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ. ಬೆಟರ್ ಟು ಡ್ರಾಪ್ ಇನ್ ದ ಮಾರ್ನಿಂಗ್ಸ್. ಇದು ಒಂದು ನಾಳೆ ನೀವು ಮಾಡಬೇಕಾಗಿತ್ತು. ನೆಕ್ಸ್ಟು ಸ್ಟೇಷನರಿ. ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ. ಯು ಶುಡ್ ಜಸ್ಟ್ ಯೂಸ್ ದ ಬಾಲ್ ಪಾಯಿಂಟ್ ಪೆನ್, ಬ್ಲೂ ಆರ್ ಬ್ಲ್ಯಾಕ್. ನೋ ರೆಡ್ ಪೆನ್, ಗ್ರೀನಿಂಗ್, ಜೆಲ್ ಪೆನ್, ಮತ್ತೊಂದು ಟ್ರೈಮ್ಯಾಕ್ಸ್, ಮತ್ತೊಂದು ಮಗ್ದೊಂದೆಲ್ಲ ಇಲ್ಲ. ಅದು ಪೇಪರ್ ಕ್ವಾಲಿಟಿ ತುಂಬ ಗ್ರ್ಯಾಂಡ್ ಆಗಿರಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಯೂಸ್ ಎ ಬಾಲ್ ಪಾಯಿಂಟ್ ಪೆನ್. ಅದರಲ್ಲೂ ಈ 3 ರೂಪಾಯಿದು, 2 ರೂಪಾಯಿದು, 5 ರೂಪಾಯಿದು ಒಂದು ಬರೆದ್ರೆ ಇಂಕ್ ಬಿಟ್ಕೊಳ್ಳುತ್ತೆ, ಈ ಥರದ್ದು ಯೂಸ್ ಮಾಡಬೇಡಿ. ನಾಳೆನೇ ಅಂಗಡಿಗೆ ಹೋಗ್ಬಿಟ್ಟು ಆಗಲೇ ತೊಗೊಂಡಿದ್ರೆ ಒಂದು ಒಳ್ಳೆ ನಿಮಗೆ ಸೆಟ್ ಆಗೋ ಥರದ್ದು ಪೆನ್ನು ಒಂದನ್ನ ಯೂಸ್ ಮಾಡಿ. ಆಮೇಲೆ ಹೊಸ ಪೆನ್ ತೊಗೊಂಡಾಗ ಅಲ್ಲೇ ನೀವು ಓಪನ್ ಮಾಡಿದ್ರೆ ಏನಾಗುತ್ತೆ, ಅದು ಬರೆಯೋವರೆಗೂ ಅಂದರೆ ನಿಮ್ಗೆ ಕೈ ಕುದುರಲ್ಲ. Because it is a new pen, it will take some time to adjust for your handwriting. So better ನೀವೇನ್ ಮಾಡಿ ಅಂದ್ರೆ, you purchase a new pen, ಅದನ್ನ ಇವತ್ತು ಪರ್ಚೇಸ್ ಮಾಡಿ ಅದರಲ್ಲಿ ಅಟ್ಲೀಸ್ಟ್ ಒಂದು 10 ನಿಮಿಷ ಬರೆದು ಆ ಪೆನ್ನ ಯೂಸ್ ಮಾಡಿ. ಸೊ ಎಕ್ಸ್ಟ್ರಾ ಆಬ್ವಿಯಸ್ಲಿ 2-3 ಪೆನ್ ಇಟ್ಕೊಳ್ಳಿ. ಬೆಟರ್ ಈಸ್ ಬ್ಲ್ಯಾಕ್ ಆರ್ ಬ್ಲೂ. ಸೊ ನೀವು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟು ಬರೋದು ಪೌಚ್ ಇದೆಯಲ್ಲ, ತುಂಬಾ ಗ್ರ್ಯಾಂಡ್ ಪೌಚು, ತುಂಬಾ ಇದಿರೋದು, ಬ್ಯಾಗ್ಸ್ ಇರೋದು, ಆ ಥರದ್ದೆಲ್ಲ ಬೇಡ. ಸಿಂಪಲ್ ಏನಂದ್ರೆ ಟ್ರಾನ್ಸ್ಪರೆಂಟ್ ಪೌಚು ಇದು ಬೆಟರ್. ಯಾಕಂದ್ರೆ ನಿಮ್ಗೆ ಅಕಸ್ಮಾತ್ ಸ್ಕ್ವಾಡ್ ಬಂದ್ರು ಕೂಡ ನಿಮ್ಗೆ ಚೆಕ್ ಮಾಡಬೇಕು ಅನ್ಸಿದ್ರೆ ನಿಮ್ ಟ್ರಾನ್ಸ್ಪರೆಂಟ್ ಅಂದ ತಕ್ಷಣ ದೂರದಿಂದ ನೋಡ್ರೆ ಗೊತ್ತಾಗ್ಬಿಡ್ತಲ್ಲ ಏನು ಇಲ್ಲ ಅಂತ. ಸೊ ಎಕ್ಸೆಪ್ಟ್ ಯುವರ್ ಸ್ಟೇಷನರಿ ನಥಿಂಗ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಮೂರನೇದು ವಾಚು. ವಾಚ್ ಅಲ್ಲಿ ನೀವು ಡಿಜಿಟಲ್ ವಾಚು ತಗೊಳೋಂಗೆ ಇಲ್ಲ. ಇಟ್ ಇಸ್ ಜಸ್ಟ್ ಇಫ್ ಯು ಯೂಸಿಂಗ್ ಅನಲಾಗ್ ವಾಚ್, ಅಂದ್ರೆ ಅದು 1 to 12 ನಂಬರ್ ಇರುತ್ತಲ್ಲ, ಹಳೆ ಕಾಲ ಥರದ್ದು, ಆ ಥರದ್ದು. ಸೊ ಯು ಶುಡ್ ನಾಟ್ ಯೂಸ್ ಈ ಥರದ್ದು ಯೂಸ್ ಮಾಡಬೇಡಿ. ಅದು ಡಿಜಿಟಲ್ ವಾಚಸ್ಸು ಅಲೌಡ್ ಇಲ್ಲ. ಸೊ ನೆಕ್ಸ್ಟು ಪೆನ್ಗಳ ಬಗ್ಗೆ ಹೇಳಿದೆ, ಸ್ಟೇಷನರಿ ಬಗ್ಗೆ ಹೇಳಿದೆ. ಆಮೇಲೆ ಮ್ಯಾಕ್ಸ್ ಕೂಡ, ಪ್ರೊಟ್ರಾಕ್ಟರ್, ಕಾಂಪಸ್ ಕೂಡ. ಪ್ರೊಟ್ರಾಕ್ಟರ್, ಕಾಂಪಸ್ ಎಲ್ಲ ಮೊದಲೇ ಅಂದರೆ ಅಟ್ಲೀಸ್ಟ್ ಕಾಂಪಸ್ಸು ನೋಡ್ಕೊಳ್ಳಿ. ಹೊಸ ಕಾಂಪಸ್ ತೊಗೊಂಡೋಗಿ ಅದು ಲೂಸ್ ಇದೆ, ಈ ಥರದ್ದೆಲ್ಲ ಆಗಬಾರ್ದು. ಅದು ಮೊದಲನೇದಾಗಿ ನೋಡ್ಕೊಬೇಕಾಗಿದ್ದು. ನೆಕ್ಸ್ಟು ಲೇಟ್ ನೈಟ್ ಸ್ಟಡಿ ಮಾಡಬೇಡಿ. ಅದರಲ್ಲೂ ಮ್ಯಾಕ್ಸು, ಸೈನ್ಸು ಯಾವ ಎಕ್ಸಾಮ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗತ್ತೆ. ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಆಬ್ವಿಯಸ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸೊ ತುಂಬೊತ್ತು ಓದೋದು, ಮಿಡ್ ನೈಟ್ 3 ಗಂಟೆಗೆ ಓದೋದು, ಬೆಳಿಗ್ಗೆ ಬೇಗ ಹೇಳೋದು, ಅದರಿಂದ ಏನಾಗುತ್ತೆ, ತಲೆ ಸುತ್ತಕ್ಕೆ ಶುರು ಆಗುತ್ತೆ, ನಿಮಗೆ ಕಾನ್ಸಂಟ್ರೇಷನ್ ಬರಲ್ಲ, ಅಟೆನ್ಷನ್ ಸಿಗಲ್ಲ. ಸೊ ಅದಕ್ಕೆ ನನ್ನ ಒಪಿನಿಯನ್ನು ನೋಡಿ, ಎಕ್ಸಾಮ್ ಬರೆಯೋದು ಭಾಳ ಇಂಪಾರ್ಟೆಂಟು. ಹಿಂಗೆ ಯೋಚನೆ ಮಾಡೋಕ್ಕಾಗಬೇಕು. ಸೊ ಅದಕ್ಕೆ ಡೆಫಿನೆಟ್ಲಿ ಒಂದು ಮಿನಿಮಮ್ 6 hours ನೀವು ನಿದ್ದೆ ಮಾಡಲೇಬೇಕು. ಅಟ್ಲೀಸ್ಟ್ 5 hours ನಿದ್ದೆ ಮಾಡಿ ನೀವು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ನೆಕ್ಸ್ಟು ಬ್ರೇಕ್ಫಾಸ್ಟು ತುಂಬ ಲೈಟ್ ಬ್ರೇಕ್ಫಾಸ್ಟು ತಿನ್ಕೊಂಡು ಹೋಗಿ. ಸೊ ದಟ್ ಸಸ್ಟೈನ್ ಆಗೋ ಥರದ್ದು, ತುಂಬ ಹೆವಿ ರೈಸು ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ. ಒಂದು ಇಡ್ಲಿನೋ ಅಥವಾ ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋದು, ಉಪ್ಪಿಟ್ಟು, ಏನಾದರೂ ಒಂದು ಸಿಂಪಲ್ ಆಗಿರೋದು ತೊಗೊಂಡೋಗಿ. ನೆಕ್ಸ್ಟು ಹಾಲ್ ಟಿಕೆಟು ಈಗಾಗಲೇ ತೊಗೊಂಡಿರ್ತೀರ, ಆಮೇಲೆ ಅದನ್ನ ಲ್ಯಾಮಿನೇಟ್ ಮಾಡಿಬಿಟ್ಟಿರ. ತುಂಬ ಜನ ಲ್ಯಾಮಿನೇಟ್ ಮಾಡಿಬಿಡ್ತಾರೆ, ಅದ್ರಲ್ಲಿ ಸೈನ್ ಹಾಕಬೇಕು, ಲ್ಯಾಮಿನೇಟ್ ಮಾಡಬೇಡಿ. ಅದು ನಿಮ್ಗೆ ಗೊತ್ತಿದೆಯಲ್ಲ, ಅದು ಕಲರ್ಡ್ ಇರಬೇಕು. ಒರಿಜಿನಲ್ ತೊಗೊಂಡೋಗಿ ಇನ್ನೊಂದು ಜೆರಾಕ್ಸ್ ಇಟ್ಕೊಂಡಿರಿ, ಮನೇಲೂ ಒಂದು ಇಟ್ಕೊಂಡಿರಿ. ಆಮೇಲೆ ಅಕಸ್ಮಾತ್ ನೀವು ಹಾಲ್ ಟಿಕೆಟ್ ಮಿಸ್ ಆಗಿ ತೊಗೊಂಡು ಹೋಗಿಲ್ಲ ಅನ್ಕೊಳ್ಳಿ, ಡೋಂಟ್ ವೆರಿ. ಆ ಥರ ಏನು ಭೂಮಿ ಮುಳುಗೋಗ್ಬಿಡಲ್ಲ ತೊಗೊಂಡೋಗಿಲ್ಲ ಅಂದರೆ, ಟೆನ್ಷನ್ ಆಗಬೇಡಿ. ಅಲ್ಲಿ ಏನೋ ಒಂದು ನಿಮ್ಗೆ ಕೊಡ್ತಾರೆ. ಸೊ ಡೋಂಟ್ ವೆರಿ. ID ಕಾರ್ಡ್ ತೊಗೊಂಡೋಗಿರಿ, ಸ್ಕೂಲ್ ID ಕಾರ್ಡ್ ತೊಗೊಂಡೋಗಿರಿ. ಸೊ ದಟ್
ಎರಡೂ ಇರಲಿ, ಐ ಡಿ ಕಾರ್ಡು ಮತ್ತು ನಿಮ್ಮ ಹಾಲ್ ಟಿಕೆಟ್ ಇರಲಿ. ನೆಕ್ಸ್ಟು ಮೊಬೈಲ್ ತೊಗೊಂಡೋಗೋದು, ಬ್ಯಾಗಲ್ಲಿ ಮೊಬೈಲ್ ಇಡೋದು, ಆಮೇಲೆ ಆಚೆ ಯಾರೋ ಕದ್ಕೊಂಡು ಹೋಗ್ಬಿಟ್ರು, ಅದೆಲ್ಲ ಬೇಡ. ಮೊಬೈಲ್ ತೊಗೊಂಡೋಗೋದೇ ಅವಶ್ಯಕತೆ ಇಲ್ಲ, ಇನ್ನೇನು ಗ್ಯಾಜೆಟ್ಸು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ನಿಮ್ಗೆ ಗೊತ್ತೇ ಇದೆ, ಪಾಕೆಟ್ಸಲ್ಲಿ ಅಥವಾ ಜೇಬಲ್ಲಿ ಅಥವಾ ನಿಮ್ಮ ಪೌಚಲ್ಲಿ ಬೇರೆ ಯಾವುದೇ ಪೆನ್ನು, ದುಡ್ಡು ಓಕೆ, ಬಟ್ ಬೇರೆ ಯಾವುದೇ ರೀತಿ ಪೇಪರ್ಗಳು ಇರಬಾರ್ದು. ಅದೆಲ್ಲ ನೀವು ಸಿಕ್ಕಾಕೊಂಡ್ರೆ ಅದೆಲ್ಲ ಮಾಲ್ ಪ್ರಾಕ್ಟೀಸ್ ಲೆಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಅದ್ರ ಮೇಲೆ ಒಂದು ಡಾಟ್ ಕೂಡ ಇರಬಾರ್ದು, ಅದ್ರ ಮೇಲೆ ಟಿಕ್ ಹಾಕಬಾರ್ದು, ಅದೆಲ್ಲ ಮಾಲ್ ಪ್ರಾಕ್ಟೀಸು. ಸೊ ನೀವು ಕ್ವಶನ್ ಪೇಪರ್ ಏನು ಕೊಟ್ಟ ತಕ್ಷಣ ಓದಕ್ಕೆ ಟೈಮ್ ಇರುತ್ತೆ, ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಓದಿ, ಅದ್ರ ಮೇಲೆ ಏನು ಬರೀಬಾರ್ದು, ಇದನ್ನ ಗ್ಯಾಪ್ ಇಟ್ಕೊಳ್ಳಿ. ನಥಿಂಗ್ ಯು ಶುಡ್ ರೈಟ್ ಅಂತ ಕ್ವಶನ್ ಪೇಪರ್. ನೆಕ್ಸ್ಟು ಇದೆಯಲ್ಲ ನಿಮ್ಮ ಆನ್ಸರ್ ಬುಕ್ಲೆಟ್ಟು, ಅದು ತುಂಬ ಪೇಜಸ್ ಇರುತ್ತೆ, ಕೊಟ್ಟ ತಕ್ಷಣ ನೋಡ್ಕೊಳ್ಳಿ ಅದೆಲ್ಲ ಟ್ಯಾಗ್ ಎಲ್ಲ ಚೆನ್ನಾಗಿದೆಯಾ ಅಂತ, ಅದೊಂದು. ನೆಕ್ಸ್ಟು ನಿಮ್ಮ ಕ್ವಶನ್ ಪೇಪರ್ ಮೇಲೆ ಫಸ್ಟ್ ಪೇಜಲ್ಲೇ ನೀವು ರಿಜಿಸ್ಟರ್ ನಂಬರ್ ಬರೀಬೇಕು, ಬರೆದು ಅದು ರೌಂಡ್ ಆಫ್ ಮಾಡಬೇಕು. ಅದೊಂಥರ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಲೆಲ್ಲ ನೀವು ಭಾಗಿಯಾಗಿದ್ರೆ ಅದು QR ಅಂದರೆ ಒಂದು ಬಾರ್ ರೌಂಡ್ ಇರುತ್ತೆ, ಅದನ್ನ ರೌಂಡ್ ಆಫ್ ಮಾಡಬೇಕು, ಅದು ಹೇಳ್ತಾರೆ. ಸೊ ನೀವು ಏನು ನಿಮ್ಮ ಇನ್ವಿಜಿಲೇಟರ್ ಏನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ರಿಜಿಸ್ಟರ್ ನಂಬರ್ ಬರಿಬೇಕಾದ್ರೆ ಫಸ್ಟ್ ದಿನ ಹಾಲ್ ಟಿಕೆಟ್ ನೋಡ್ಕೊಂಡು ಬರೀತೀರಾ, ಅದಾದ್ಮೇಲೆ ಕಾನ್ಫಿಡೆನ್ಸಲ್ಲಿ ಹಂಗೆ ಬರೆಯಕ್ಕೆ ಹೋಗ್ಬಿಡಿ. ಪ್ರತಿನಿತ್ಯ ಕೂಡ ಹಾಲ್ ಟಿಕೆಟ್ ನೋಡೇ ಬರೀರಿ. ಅಕಸ್ಮಾತ್ ಬರಿಬೇಕಾದ್ರೆ ತಪ್ಪಾದ್ರೆ ಡೋಂಟ್ ವೆರಿ, ಕಾಲೇಜ್ ಇನ್ವಿಜಿಲೇಟರ್ ಕರೀರಿ, ಅವರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ತುಂಬ ಪ್ಯಾನಿಕ್ ಆಗಬೇಡಿ, ಏನೇ ಮಿಸ್ಟೇಕ್ ಆದರೂ ಪ್ಯಾನಿಕ್ ಆಗಬೇಡಿ. ಆಮೇಲೆ ನಿಮ್ಗೆ ಯಾವ ಕ್ಲಾಸ್ ರೂಮ್ ಅಂತ ಎಕ್ಸಾಮ್ ದಿನ ಬೆಳಿಗ್ಗೆ, ಆಯ್ತಾ, ಎಕ್ಸಾಮ್ ದಿನ ಬೆಳಿಗ್ಗೆ ನೀವೇನು ಹೋಗ್ತೀವಿ. ಆಮೇಲೆ ಒಂದು ನಿಮಿಷ, ಅದು ಕ್ವಶನ್ ಪೇಪರ್ ಮೇಲೆ ರೋಲ್ ನಂಬರ್ ಬರಿಬೇಕು, ಆಮೇಲೆ ಮೋಸ್ಟ್ಲಿ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ಎಷ್ಟು ಪೇಜಸ್ ಯೂಸ್ ಮಾಡಿದೀರಾ ಅಂತ ಇರುತ್ತೆ. ಅಕಸ್ಮಾತ್ ನೀವು ಸಬ್ಜೆಕ್ಟ್ ಬರೀಲಿಲ್ಲ, ಮಿಸ್ ಮಾಡಿಬಿಟ್ರಿ, ಅಥವಾ ಎಷ್ಟು ಪೇಜಸ್ ಯೂಸ್ ಮಾಡಿದ್ರ ಮಿಸ್ ಮಾಡಿಬಿಟ್ರಿ, ಪರವಾಗಿಲ್ಲ. ಅದು ಯಾವ್ದು ಮಿಸ್ ಆಗಬಾರ್ದು, ರಿಜಿಸ್ಟರ್ ನಂಬರ್ ಬರೀಲಿಲ್ಲ ಅಂದ್ರೆ ಹಿಂಗೆ, ರಿಜಿಸ್ಟರ್ ನಂಬರ್ ಬರೀಲೇಬೇಕು, ಚೆಕ್ ಮಾಡ್ಕೊಳ್ಳಿ, ಅದು ಒಂದು. ನೆಕ್ಸ್ಟು ಏನಂದ್ರೆ ಅಕಸ್ಮಾತ್ ನಿಮ್ಗೆ ಕೊಟ್ಟಿರೋ ಬುಕ್ಲೆಟ್ ಖಾಲಿ ಆದ್ರೂ ಇನ್ನೂ ಕೊಡ್ತಾರೆ. ಸೊ ಅಷ್ಟು ಯಾರನ್ನು ಯೂಸ್ ಮಾಡ್ಕೊಳ್ಳಲ್ಲ. ಎಷ್ಟೇ ನೀಟಾಗಿ ಬರೀರಿ, ಅದ್ರಲ್ಲಿ ಕಂಜೂಸ್ತನ ಮಾಡಬೇಡಿ, ಪೇಜಸ್ನ ಸಫಿಷಿಯೆಂಟ್ ಆಗಿ ನೀಟಾಗಿ ಎಲಾಬ್ರೇಟ್ ಆಗಿ ಬರೀರಿ. ಸೊ ನೆಕ್ಸ್ಟು ಬರೋದು ನಿಮ್ಮ ಲ್ಯಾಂಗ್ವೇಜ್ ಪೇಪರ್ಸು. ಅದೇನಿದೆ ಲ್ಯಾಂಗ್ವೇಜ್ ಪೇಪರ್ಸ್ ಏನಿದೆ ನೀಟಾಗಿ ಬರೀರಿ, ಕೀ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿ. ಯಾಕಂದ್ರೆ ನಿಮ್ಗೆ ಯಾವ ವರ್ಡ್ಸು ಟೆಕ್ಸ್ಟ್ ಬುಕ್ ಇಂದ ನೀವು ಗ್ಯಾಪ್ನ ಇದೆ ಅಂಥದನ್ನ ಬರೀರಿ, ಅದನ್ನ ಅಂಡರ್ಲೈನ್ ಮಾಡಿ. ಯಾವುದಕ್ಕೆ ವ್ಯಾಲ್ಯೂ ಇದೆ ಅನ್ಸುತ್ತೆ ಅಂಡರ್ಲೈನ್ ಮಾಡಿ, ನೀಟಾಗಿ ಬರೀರಿ. ಆಮೇಲೆ ಬ್ಯಾಲೆನ್ಸ್ ಮಾಡಿ ಟೈಮ್ನ 3 hours ಕೂಡ. ಸೊ ನೆಕ್ಸ್ಟ್ ಬರೋದು ಕಾಮ್ ಆಗಿರೋದು, ಅಂದ್ರೆ ತುಂಬಾ ಅಲ್ಲಿ ಏನಂದ್ರೆ ಇನ್ವಾಲ್ವ್ ಆಗೋದು, ಅಂದ್ರೆ ಮಾಲ್ ಪ್ರಾಕ್ಟೀಸ್ ನಲ್ಲಿ ಇನ್ವಾಲ್ವ್ ಆಗೋದು, ಅಂದ್ರೆ ಯಾರಿಗೂ ಹೇಳ್ಕೊಡಕ್ ಹೋಗೋದು ಅಥವಾ ಏನೋ ಕಾಪಿ ಮಾಡಕ್ ಹೋಗೋದು, ಇದೆಲ್ಲಾನು ಅನಗತ್ಯ. ಯಾಕಂದ್ರೆ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಸಮ್ ಟೈಮ್ ಸಡನ್ಲಿ ಸ್ಕ್ವಾಡ್ ವಿಲ್ ಕಮ್, ಸಂಬಡಿ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ಯು, ನೀವೇನೋ ಮಾಡ್ದಿರೋ ತಪ್ಪಿಗೆ ಇನ್ನೇನೋ ಆಗುತ್ತೆ. ಸೊ ನನ್ನ ಒಪಿನಿಯನ್, ದಯವಿಟ್ಟು ಇದೆಲ್ಲ ಬೇಡ. ನೋಡಿ, ಮೋಸ ಮಾಡೋದ್ರಿಂದ ನಿಮ್ಗೆ 90 ಬರ್ಬೋದು ಅಥವಾ ಒಳ್ಳೆ ಪರ್ಸೆಂಟೇಜ್ ಬರ್ಬೋದು, ಅದಕ್ಕೆ ನೀವೇ ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ. ನೀವು ಇಡೀ ಜೀವಮಾನ ಉದ್ದಕ್ಕೂ ಕೂಡ ನೀನ್ 90% ಹಿಂಗ್ ಬಂತು ಅಂದ್ರೆ ನೀನ್ ಫ್ರಾಡ್ ಮಾಡಿ ಬಂದಿದೆ ಅಂತ. ಆ ತರ ಮಾರ್ಕ್ಸ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ನೀವು ನ್ಯಾಯವಾಗಿ ನಿಮ್ ಫ್ರೆಂಡ್ ಕಾಪಿ ಹೊಡಿಲಿ, ಯಾವ್ದೋ ಬೇರೆ ಸೆಂಟ್ರಲ್ ಕಾಪಿ ಹೊಡಿಸ್ಬೋದು, ಯಾರು ಏನಾರು ಹೇಳ್ಬೋದು. ನಾನು ಎಷ್ಟು ಕರೆಕ್ಟಾಗಿ ಬರಿತೀನಿ, ನನಗೆ ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ನನ್ನ ಒಪಿನಿಯನ್ ನಾನು ನೋಡಿರೋದು, ಹಾನೆಸ್ಟ್ ಆಗಿ ಯಾರು ಇರ್ತಾರೋ ಅವ್ರು ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಹಾನೆಸ್ಟಿ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋದ್ಮೇಲೆ ತಲೆ ಬಗ್ಸೋ ತಲೆ ಎತ್ತಬಾರ್ದು. ತುಂಬಾ ಅನಗತ್ಯ ಮಾತಾಡೋದು, ಆಮೇಲೆ ನನಗೆಲ್ಲ ಗೊತ್ತು ಅಂತ ತೋರ್ಸ್ಕೊಳಕ್ ಹೋಗೋದು, ಆಮೇಲೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ, ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೇಕಾ, ಎಕ್ಸಾಮಿನೇಷನ್ ಆಚೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡಿ, ಅಲ್ಲಿ ಹೇಳ್ಕೊಡಿ. ಬಟ್ ಅನಗತ್ಯವಾಗಿ ಟಾಕಿಂಗ್ ಬೇಡ ಕ್ಲಾಸ್ ರೂಮ್ ಅಲ್ಲಿ. ನೆಕ್ಸ್ಟ್ ಫಸ್ಟ್ ಡೇ ಒಂದು 1 hour ಮುಂಚೆ, 1.5 hour ಮುಂಚೆ ಹೋಗಿ. ಅದಾದ್ಮೇಲೆ ಪ್ರತಿನಿತ್ಯ 1.5 hour ಮುಂಚೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ ಕ್ಲಾಸ್ ರೂಮ್ ಗೊತ್ತಿದೆ, ಸ್ಕೂಲ್ ಗೊತ್ತಿದೆ, ಒಂದು 45 minutes ಮುಂಚೆ ಹೋದ್ರೆ ಸಾಕು. ಆಮೇಲೆ ತುಂಬಾ ಹೋಗಿ ಡಿಸ್ಕಸ್ ಮಾಡೋದು, ಆಮೇಲೆ ಅವ್ನು ಅಷ್ಟು ಓದಿದ್ದಾನೆ ನಾನು ಇಷ್ಟು ಓದಿಲ್ಲ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ನು ಜಾಸ್ತಿ ಓದಿರ್ಬೋದು, ನೀನ್ ಕಡಿಮೆ ಓದಿರ್ಬೋದು, ಬಟ್ ನಿನಗೆ ಜಾಸ್ತಿ ನಾಲೆಜ್ ಜಾಸ್ತಿ ಇರ್ಬೋದು. ಸೊ ಇದೆಲ್ಲಾನು ಡಿಫರೆನ್ಸ್ ಇದೆ. ಕಂಪೇರ್ ಮಾಡ್ಕೊಳ್ಳೋದೆ ತುಂಬಾ ಎಕ್ಸಾಮ್ ಆದ್ಮೇಲೆ ನನ್ ಕೇಳಿದ್ರೆ ಬೆಟರ್ ನಾಟ್ ಟು ಡಿಸ್ಕಸ್. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಅದನ್ನ ನೆಕ್ಸ್ಟ್ ಸಬ್ಜೆಕ್ಟ್ ಕ್ಯಾರಿ ಮಾಡ್ತೀರಾ, ಬೇಜಾರಾಗುತ್ತೆ. ಒಂದು ಸಬ್ಜೆಕ್ಟ್ ಅಕಸ್ಮಾತ್ ಕಡಿಮೆ ಬಂದ್ರು ಕೂಡ ಅದನ್ನ ಕ್ಯಾರಿ ಮಾಡಬೇಡಿ. ಆಗಿದ್ದಾಯ್ತು. ಇವಾಗ ನೋಡಿ, ಇವಾಗ ಯಾವ್ದೋ ಒಂದು ಮ್ಯಾಥ್ಸ್ ಕಷ್ಟ ಆಯ್ತು ಅನ್ಕೊಳ್ಳಿ, ಇನ್ನು ಬೇರೆ ಸಬ್ಜೆಕ್ಟ್ಸ್ ಇದೆಯಲ್ಲ, ಯು ಟ್ರೈ ಟು ಅಕಾಮಡೇಟ್. ಲ್ಯಾಂಗ್ವೇಜ್ ಅಲ್ಲಿ ಟ್ರೈ ಮಾಡಿ ಜಾಸ್ತಿ ಮಾರ್ಕ್ಸ್ ತೆಗಿಯಕ್ಕೆ. ಎಲ್ಲೆಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತೆಗಿಯಕ್ಕಾಗುತ್ತೆ ಅಂತ ಸಬ್ಜೆಕ್ಟ್ಸ್ ನ ಜಾಸ್ತಿ ಟ್ರೈ ಮಾಡಿ. ಕೆಲವು ಸೈನ್ಸ್ ಮ್ಯಾಥ್ಸ್ ಕೆಲವು ಹೋದ್ರು ಡೋಂಟ್ ವೆರಿ, ಮಾರ್ಕ್ಸ್ ಹಿಂದೆ ಓಡಬೇಡಿ. ಮಾರ್ಕ್ಸ್ ಬರಲೇಬೇಕು ಅಂತ ಬಿಟ್ಬಿಟ್ಟು ಬೆಸ್ಟ್ ಎಫರ್ಟ್ ಹಾಕಿ ಬರೋ ದಿನಗಳಲ್ಲಿ. ಇನ್ನೊಂದು 10 days ನಂದಲ್ಲ, ಆದಷ್ಟು ನಾನು ಡೆಡಿಕೇಟೆಡ್ ಆಗಿ ಓದ್ತೀನಿ ಅಂದ್ರೆ ಡೆಫಿನೆಟ್ಲಿ ಗುಡ್ ಮಾರ್ಕ್ಸ್ ಬರುತ್ತೆ. ಐ ಸೀನ್ ಮೆನಿ ಸ್ಟೂಡೆಂಟ್ಸ್ ಈ ಮೂಮೆಂಟ್ ಅಲ್ಲಿ ಓದಿ ಪಾಸ್ ಆಗಿರೋರು ನೋಡಿದೀನಿ, ಡಿಸ್ಟಿಂಕ್ಷನ್ ತೆಗ್ದಿರೋರು ನೋಡಿದೀನಿ, ಒಳ್ಳೆ ಮಾರ್ಕ್ಸ್ ತೆಗ್ದಿರೋರು ನೋಡಿದೀನಿ. ಸೊ ಪ್ಲೀಸ್ ಪ್ಯಾನಿಕ್ ಆಗಬೇಡಿ, ಕಾಮ್ ಆಗಿ ಇನ್ನೊಂದು ಎಕ್ಸಾಮ್ ತರ, ಆದ್ರೆ ಸೀರಿಯಸ್ ಆಗಿರ್ಬೇಕು. ಸ್ವಲ್ಪ ಸೀರಿಯಸ್ನೆಸ್ ಕೊಡ್ಬೇಕು ಈ ಎಕ್ಸಾಮ್. ಇದು ಸ್ಕೂಲ್ ಎಕ್ಸಾಮ್ ಅಲ್ಲ, ಬೋರ್ಡ್ ಎಕ್ಸಾಮ್. ಅದಕ್ಕೆ ಆದ ಸೀರಿಯಸ್ನೆಸ್ ಕೊಡಿ. ಸೊ ನಾನು ಹೇಳೋದು, ಇಷ್ಟಾದ್ಮೇಲೆ
ಇನ್ನೇನು ಮ್ಯಾಕ್ಸ್ಗೆಲ್ಲ ಸಪ್ರೇಟ್ ಮತ್ತೆ ಮಾಡ್ತೀನಿ ಒಂದೆರಡು ವಿಡಿಯೋ ಮ್ಯಾಕ್ಸ್ಗೆ ಇಂಪಾರ್ಟೆಂಟ್ ಕಾಮನ್ ಮಿಸ್ಟೇಕ್ಸ್ಗೆಲ್ಲನೂ. ಇಷ್ಟೇ ನನಗೆ ಹೇಳ್ಬೇಕನ್ಸಿದ್ದು. ಆಲ್ ದಿ ಬೆಸ್ಟ್. ಸೊ ಐ ಹೋಪ್ ಆಲ್ ಆಫ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಮಾಡಲ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೇನಾದ್ರು ಮಿಸ್ ಮಾಡಿದ್ದೀನ? ಏನು ಮಿಸ್ ಮಾಡ್ದಂಗಿಲ್ಲ, ಬರ್ಕೊಂಡಿದ್ದೆ ನಾನು, ಇನ್ನೇನು ಮಿಸ್ ಮಾಡ್ದಂಗಿಲ್ಲ. ಸೊ ಇಷ್ಟೇ ನನಗಿದ್ದಿದ್ದು. ಹಾನೆಸ್ಟಿ, ವರ್ಕ್ ಹಾರ್ಡ್, ಬಿ ಹಾನೆಸ್ಟ್, ವರ್ಕ್ ಹಾರ್ಡ್ ಆ್ಯಂಡ್ ಅಷ್ಟೇ. ಏನೋ ಚೆನ್ನಾಗಿ ಮಾಡಿ. ಬೆಸ್ಟ್ ವಿಶಸ್.